ಅಪೆಕ್ಸ್ ಬ್ಯಾಂಕ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರ ರಂಗ ಪ್ರವೇಶ ಈಗ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅವಿರೋಧವಾಗಿ ಆಯ್ಕೆ ಆಗುತ್ತಾ ಅನ್ನುವಂತ ಅನುಮಾನವೂ ಕೂಡ ಮೂಡೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಎಂಟ್ರಿ ಆಗಿರೋದು. ಮತದಾನ ನಡೆಯುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆ ಆಗ್ತಾರಾ ಅನ್ನುವಂತ ಅನುಮಾನ ಮೂಡೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ. ಅಪೆಕ್ಸ್ ಬ್ಯಾಂಕ್ನ ನೂತನ ನಿರ್ದೇಶಕರ ಜೊತೆಯಲ್ಲಿ ಸಿಎಂ ಸಭೆ ಕರೆದಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ 6 ಗಂಟೆಗೆ. ಹೀಗಾಗಿ ಮತದಾನ ನಡೆಯುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆ ಆಗುತ್ತಾ ಅನ್ನುವ ಕುತೂಹಲ ಇದೆ. ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನೂತನ ನಿರ್ದೇಶಕರ ಜೊತೆಯಲ್ಲಿ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಅಪೆಕ್ಸ್ ಅಖಾಡದಲ್ಲಿ ಸಿಎಂ ಹಾಗೆ ಡಿಸಿಎಂ ಬಣಗಳ ಪೈಪೋಟಿ ಜೋರಾಗಿದೆ. ಅಪೆಕ್ಸ್ ಅಧ್ಯಕ್ಷ ಸ್ಥಾನದ ಮೇಲೆ ಕೆಎನ್ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಎಸ್ ರವಿ ಕೂಡ ಅದೇ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜಣ್ಣ ವರ್ಸಸ್ ಎಸ್ ರವಿ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಚಹಾ ಕೂಟವನ್ನ ಏರ್ಪಡಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಸಿಎಂ ಬ್ಯಾಟ್ ಬೀಸ್ತಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬಹಳ ಆತ್ಮೀಯ ಕೆಎನ್ ರಾಜಣ್ಣ ಹೇಳಿದ ಮಾತನ್ನ ಸಿದ್ದರಾಮಯ್ಯ ತೆಗೆದುಹಾಕೋದಿಲ್ಲ. ಕಟ್ಟಾರ ಸಿದ್ದರಾಮಯ್ಯ ಪರವಾದಂತ ರಾಜಣ್ಣನವರ ಮಾತನ್ನ ಸಿದ್ದರಾಮಯ್ಯ ತೆಗೆದುಹಾಕೋದೇ ಇಲ್ಲ. ಹೀಗಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸ್ತಾರ ಅನ್ನುವಂತ ಅನುಮಾನಗಳು ಕೂಡ ಇದಾವೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಈಗ ರಂಗ ಪ್ರವೇಶ ಮಾಡಿರೋದು ಏನೇನು ಕುತೂಹಲಗಳಿಗೆ ಕಾರಣ ಆಗ್ತಿದೆ? ಯಾರಿಗೆ ಅನುಕೂಲ ಆಗಬಹುದು ಇದು ಸಿದ್ದರಾಮಯ್ಯನವರ ಎಂಟ್ರಿ? ಏನಿದೆ ಹನುಮಂತು ನಿಮ್ಮ ಹತ್ರ ಈವರೆಗೂ ಮಾಹಿತಿ? ರಂಜಿತ್, ಕಳೆದ ಅನೇಕ ದಿನಗಳಿಂದನೂ ಕೂಡ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಪ್ರಾರಂಭದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎನ್ ರಾಜಣ್ಣ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಜಣ್ಣ ಅವರ ಮನವೊಲಿಕೆ ಆಗಿರಲಿಲ್ಲ. ಆದಾಗ್ಯೂ ಕೂಡ ಅವರು ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾಕಂತಂದು ಹೇಳಿದ್ರೆ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಕೆಲಸವನ್ನು ಮಾಡಿರುವಂತ ಕಾರಣಕ್ಕಾಗಿ ಗೆಲ್ತೇವೆ ಅನ್ನುವಂತ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಂಜೆ 6 ಗಂಟೆಗೆ ಏನು ನೂತನವಾಗಿ ಆಯ್ಕೆ ಆಗಿರುವಂತ ಅಪೆಕ್ಸ್ ಬ್ಯಾಂಕ್ ನ ಏನು ನಿರ್ದೇಶಕರನ್ನಿದ್ದಾರೆ ಅವರ ಜೊತೆಗೆ ಇವತ್ತು ಜೊತೆಗೆ ಒಂದು ಚಹಾಕೂಟ ಇಟ್ಕೊಂಡಿರುವಂತದ್ದು. ಪ್ರಮುಖವಾಗಿ ರಾಜಣ್ಣವರ ಪರವಾಗಿ ಏನಾದ್ರೂ ಒಂದು ಬ್ಯಾಟ್ ಬೀಸ್ತಾರಾ ಅನ್ನುವಂಥದ್ದು, ಮತ್ತೆ ಸಹಕಾರ ಇಲಾಖೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇರುವಂತ ಕಾರಣಕ್ಕಾಗಿ ಅವರು ಇದನ್ನ ನಿಭಾಯಿಸಬಹುದು, ಒಂದಷ್ಟು ಪ್ರಯತ್ನಗಳನ್ನ ಮಾಡಬಹುದು ಅನ್ನುವಂತ ಚರ್ಚೆಗಳು ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ರಾಜಕಾರಣವನ್ನ ಹೊರತುಪಡಿಸಿ ಅನ್ಯ ಪಕ್ಷದ ನಾಯಕರು ಕೂಡ ಇರುವಂತ ಕಾರಣಕ್ಕಾಗಿ ಇಲ್ಲಿ ರಾಜಣ್ಣ ಅವರು ಮತ್ತು ಆ ಕಡೆಗೆ ಎಸ್ ರವಿ ಅವರು ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಅವರು ಕೂಡ ಶತವತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಬ್ಬರ ನಡುವಿನ ಪ್ರಯತ್ನ, ಇಬ್ಬರು ಕೂಡ ಕಾಂಗ್ರೆಸ್ನ ನಾಯಕರೇ ಆಗಿರುವಂತ ಕಾರಣಕ್ಕಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟದ ಅಸಮಾಧಾನ ಅಥವಾ ಬೇರೆ ರೀತಿಯ ತಿರುವುಗಳನ್ನ ಪಡೆದುಕೊಂಡ್ರೆ ಅದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಂದಷ್ಟು ಮುಜುಗರ ಆಗಿರುವಂತ ಹಿನ್ನೆಲೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಮನವೊಲಿಕೆಯ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಅಂತಿಮವಾಗಿ ಇವತ್ತಿನ ಸಭೆಯ ಬಳಿಕ ಯಾವ ನಿರ್ಧಾರವನ್ನ ಆಗತ್ತೆ, ಏನು ಸೂಚನೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ರಂಜಿತ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಅಪೆಕ್ಸ್ ಬ್ಯಾಂಕ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರ ರಂಗ ಪ್ರವೇಶ ಈಗ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅವಿರೋಧವಾಗಿ ಆಯ್ಕೆ ಆಗುತ್ತಾ ಅನ್ನುವಂತ ಅನುಮಾನವೂ ಕೂಡ ಮೂಡೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಎಂಟ್ರಿ ಆಗಿರೋದು. ಮತದಾನ ನಡೆಯುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆ ಆಗ್ತಾರಾ ಅನ್ನುವಂತ ಅನುಮಾನ ಮೂಡೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ. ಅಪೆಕ್ಸ್ ಬ್ಯಾಂಕ್ನ ನೂತನ ನಿರ್ದೇಶಕರ ಜೊತೆಯಲ್ಲಿ ಸಿಎಂ ಸಭೆ ಕರೆದಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ 6 ಗಂಟೆಗೆ. ಹೀಗಾಗಿ ಮತದಾನ ನಡೆಯುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆ ಆಗುತ್ತಾ ಅನ್ನುವ ಕುತೂಹಲ ಇದೆ. ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನೂತನ ನಿರ್ದೇಶಕರ ಜೊತೆಯಲ್ಲಿ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಅಪೆಕ್ಸ್ ಅಖಾಡದಲ್ಲಿ ಸಿಎಂ ಹಾಗೆ ಡಿಸಿಎಂ ಬಣಗಳ ಪೈಪೋಟಿ ಜೋರಾಗಿದೆ. ಅಪೆಕ್ಸ್ ಅಧ್ಯಕ್ಷ ಸ್ಥಾನದ ಮೇಲೆ ಕೆಎನ್ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಎಸ್ ರವಿ ಕೂಡ ಅದೇ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ.
ರಾಜಣ್ಣ ವರ್ಸಸ್ ಎಸ್ ರವಿ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಚಹಾ ಕೂಟವನ್ನ ಏರ್ಪಡಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಸಿಎಂ ಬ್ಯಾಟ್ ಬೀಸ್ತಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬಹಳ ಆತ್ಮೀಯ ಕೆಎನ್ ರಾಜಣ್ಣ ಹೇಳಿದ ಮಾತನ್ನ ಸಿದ್ದರಾಮಯ್ಯ ತೆಗೆದುಹಾಕೋದಿಲ್ಲ. ಕಟ್ಟಾರ ಸಿದ್ದರಾಮಯ್ಯ ಪರವಾದಂತ ರಾಜಣ್ಣನವರ ಮಾತನ್ನ ಸಿದ್ದರಾಮಯ್ಯ ತೆಗೆದುಹಾಕೋದೇ ಇಲ್ಲ. ಹೀಗಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸ್ತಾರ ಅನ್ನುವಂತ ಅನುಮಾನಗಳು ಕೂಡ ಇದ್ದಾವೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಈಗ ರಂಗಪ್ರವೇಶ ಮಾಡಿರುವುದು ಏನೇನು ಕುತೂಹಲಗಳಿಗೆ ಕಾರಣ ಆಗ್ತಿದೆ? ಯಾರಿಗೆ ಅನುಕೂಲ ಆಗಬಹುದು ಇದು ಸಿದ್ದರಾಮಯ್ಯನವರ ಎಂಟ್ರಿ? ಏನಿದೆ ಹನುಮಂತು ನಿಮ್ಮ ಹತ್ರ ಈವರೆಗೂ ಮಾಹಿತಿ? ರಂಜಿತ್, ಕಳೆದ ಅನೇಕ ದಿನಗಳಿಂದನೂ ಕೂಡ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಪ್ರಾರಂಭದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎನ್ ರಾಜಣ್ಣ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಜಣ್ಣ ಅವರ ಮನವೊಲಿಕೆ ಆಗಿರಲಿಲ್ಲ. ಆದಾಗ್ಯೂ ಕೂಡ ಅವರು ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾಕಂತಂದು ಹೇಳಿದ್ರೆ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಕೆಲಸವನ್ನು ಮಾಡಿರುವಂತ ಕಾರಣಕ್ಕಾಗಿ ಗೆಲ್ತೇವೆ ಅನ್ನುವಂತ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಂಜೆ 6 ಗಂಟೆಗೆ ಏನು ನೂತನವಾಗಿ ಆಯ್ಕೆ ಆಗಿರುವಂತ ಅಪೆಕ್ಸ್ ಬ್ಯಾಂಕ್ ನ ಏನು ನಿರ್ದೇಶಕರನ್ನಿದ್ದಾರೆ ಅವರ ಜೊತೆಗೆ ಇವತ್ತು ಜೊತೆಗೆ ಒಂದು ಚಾಕೂಟ ಇಟ್ಕೊಂಡಿರುವಂತದ್ದು. ಪ್ರಮುಖವಾಗಿ ರಾಜಣ್ಣವರ ಪರವಾಗಿ ಏನಾದ್ರೂ ಒಂದು ಬ್ಯಾಟ್ ಬೀಸ್ತಾರ ಅನ್ನುವಂಥದ್ದು, ಮತ್ತೆ ಸಹಕಾರ ಇಲಾಖೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇರುವಂತಹ ಕಾರಣಕ್ಕಾಗಿ ಅವರು ಇದನ್ನ ನಿಭಾಯಿಸಬಹುದು, ಒಂದಷ್ಟು ಪ್ರಯತ್ನಗಳನ್ನು ಮಾಡಬಹುದು ಅನ್ನುವಂತ ಚರ್ಚೆಗಳು ಇರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕಾರಣವನ್ನ ಹೊರತುಪಡಿಸಿ ಅನ್ಯ ಪಕ್ಷದ ನಾಯಕರು ಕೂಡ ಇರುವಂತ ಕಾರಣಕ್ಕಾಗಿ ಇಲ್ಲಿ ರಾಜಣ್ಣ ಅವರು ಮತ್ತೆ ಆ ಕಡೆಗೆ ಎಸ್ ರವಿ ಅವರು ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಅವರು ಕೂಡ ಶತವತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಬ್ಬರ ನಡುವಿನ ಪ್ರಯತ್ನ, ಇಬ್ಬರು ಕೂಡ ಕಾಂಗ್ರೆಸ್ನ ನಾಯಕರೇ ಆಗಿರುವಂತ ಕಾರಣಕ್ಕಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟದ ಅಸಮಾಧಾನ ಅಥವಾ ಬೇರೆ ರೀತಿಯ ತಿರುವುಗಳನ್ನ ಪಡೆದುಕೊಂಡ್ರೆ ಅದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಂದಷ್ಟು ಮುಜುಗರ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಮನವೊಲಿಕೆಯ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಅಂತಿಮವಾಗಿ ಇವತ್ತಿನ ಸಭೆಯ ಬಳಿಕ ಯಾವ ನಿರ್ಧಾರವನ್ನ ಆಗತ್ತೆ, ಏನು ಸೂಚನೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ರಂಜಿತ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಅಪೆಕ್ಸ್ ಬ್ಯಾಂಕ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರ ರಂಗ ಪ್ರವೇಶ ಈಗ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅವಿರೋಧವಾಗಿ ಆಯ್ಕೆ ಆಗುತ್ತಾ ಅನ್ನುವಂತ ಅನುಮಾನವೂ ಕೂಡ ಮೂಡೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಎಂಟ್ರಿ ಆಗಿರೋದು. ಮತದಾನ ನಡೆಯುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆ ಆಗ್ತಾರಾ ಅನ್ನುವಂತ ಅನುಮಾನ ಮೂಡೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ. ಅಪೆಕ್ಸ್ ಬ್ಯಾಂಕ್ನ ನೂತನ ನಿರ್ದೇಶಕರ ಜೊತೆಯಲ್ಲಿ ಸಿಎಂ ಸಭೆ ಕರೆದಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ 6 ಗಂಟೆಗೆ. ಹೀಗಾಗಿ ಮತದಾನ ನಡೆಯುತ್ತಾ ಅಥವಾ ಅವಿರೋಧವಾಗಿ ಆಯ್ಕೆ ಆಗುತ್ತಾ ಅನ್ನುವ ಕುತೂಹಲ ಇದೆ. ಸಂಜೆ 6 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನೂತನ ನಿರ್ದೇಶಕರ ಜೊತೆಯಲ್ಲಿ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಅಪೆಕ್ಸ್ ಅಖಾಡದಲ್ಲಿ ಸಿಎಂ ಹಾಗೆ ಡಿಸಿಎಂ ಬಣಗಳ ಪೈಪೋಟಿ ಜೋರಾಗಿದೆ. ಅಪೆಕ್ಸ್ ಅಧ್ಯಕ್ಷ ಸ್ಥಾನದ ಮೇಲೆ ಕೆಎನ್ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಎಸ್ ರವಿ ಕೂಡ ಅದೇ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜಣ್ಣ ವರ್ಸಸ್ ಎಸ್ ರವಿ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಚಹಾ ಕೂಟವನ್ನ ಏರ್ಪಡಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಸಿಎಂ ಬ್ಯಾಟ್ ಬೀಸ್ತಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬಹಳ ಆತ್ಮೀಯ ಕೆಎನ್ ರಾಜಣ್ಣ ಹೇಳಿದ ಮಾತನ್ನ ಸಿದ್ದರಾಮಯ್ಯ ತೆಗೆದುಹಾಕೋದಿಲ್ಲ. ಕಟ್ಟಾರ ಸಿದ್ದರಾಮಯ್ಯ ಪರವಾದಂತ ರಾಜಣ್ಣನವರ ಮಾತನ್ನ ಸಿದ್ದರಾಮಯ್ಯ ತೆಗೆದುಹಾಕೋದೇ ಇಲ್ಲ. ಹೀಗಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸ್ತಾರ ಅನ್ನುವಂತ ಅನುಮಾನಗಳು ಕೂಡ ಇದ್ದಾವೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಈಗ ರಂಗಪ್ರವೇಶ ಮಾಡಿರುವುದು ಏನೇನು ಕುತೂಹಲಗಳಿಗೆ ಕಾರಣ ಆಗ್ತಿದೆ? ಯಾರಿಗೆ ಅನುಕೂಲ ಆಗಬಹುದು ಇದು ಸಿದ್ದರಾಮಯ್ಯನವರ ಎಂಟ್ರಿ? ಏನಿದೆ ಹನುಮಂತು ನಿಮ್ಮ ಹತ್ರ ಈವರೆಗೂ ಮಾಹಿತಿ? ರಂಜಿತ್, ಕಳೆದ ಅನೇಕ ದಿನಗಳಿಂದನೂ ಕೂಡ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಪ್ರಾರಂಭದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎನ್ ರಾಜಣ್ಣ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಜಣ್ಣ ಅವರ ಮನವೊಲಿಕೆ ಆಗಿರಲಿಲ್ಲ. ಆದಾಗ್ಯೂ ಕೂಡ ಅವರು ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾಕಂತಂದು ಹೇಳಿದ್ರೆ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಕೆಲಸವನ್ನು ಮಾಡಿರುವಂತ ಕಾರಣಕ್ಕಾಗಿ ಗೆಲ್ತೇವೆ ಅನ್ನುವಂತ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು
ಸಿಎಂ ಸಿದ್ದರಾಮಯ್ಯನವರು ಸಂಜೆ 6 ಗಂಟೆಗೆ ಏನು ನೂತನವಾಗಿ ಆಯ್ಕೆ ಆಗಿರುವಂತ ಅಪೆಕ್ಸ್ ಬ್ಯಾಂಕ್ನ ಏನು ನಿರ್ದೇಶಕರನ್ನಿದ್ದಾರೆ ಅವರ ಜೊತೆಗೆ ಇವತ್ತು ಜೊತೆಗೆ ಒಂದು ಚಾಕೂಟ ಇಟ್ಕೊಂಡಿರುವಂತದ್ದು. ಪ್ರಮುಖವಾಗಿ ರಾಜಣ್ಣವರ ಪರವಾಗಿ ಏನಾದ್ರೂ ಒಂದು ಬ್ಯಾಟ್ ಬೀಸ್ತಾರಾ ಅನ್ನುವಂಥದ್ದು, ಮತ್ತೆ ಸಹಕಾರ ಇಲಾಖೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇರುವಂತಹ ಕಾರಣಕ್ಕಾಗಿ ಅವರು ಇದನ್ನ ನಿಭಾಯಿಸಬಹುದು, ಒಂದಷ್ಟು ಪ್ರಯತ್ನಗಳನ್ನು ಮಾಡಬಹುದು ಅನ್ನುವಂತ ಚರ್ಚೆಗಳು ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ರಾಜಕಾರಣವನ್ನ ಹೊರತುಪಡಿಸಿ ಅನ್ಯ ಪಕ್ಷದ ನಾಯಕರು ಕೂಡ ಇರುವಂತ ಕಾರಣಕ್ಕಾಗಿ ಇಲ್ಲಿ ರಾಜಣ್ಣ ಅವರು ಮತ್ತೆ ಆ ಕಡೆಗೆ ಎಸ್ ರವಿ ಅವರು ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಅವರು ಕೂಡ ಶತವತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಬ್ಬರ ನಡುವಿನ ಪ್ರಯತ್ನ, ಇಬ್ಬರು ಕೂಡ ಕಾಂಗ್ರೆಸ್ನ ನಾಯಕರೇ ಆಗಿರುವಂತ ಕಾರಣಕ್ಕಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟದ ಅಸಮಾಧಾನ ಅಥವಾ ಬೇರೆ ರೀತಿಯ ತಿರುವುಗಳನ್ನ ಪಡೆದುಕೊಂಡ್ರೆ ಅದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಂದಷ್ಟು ಮುಜುಗರ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಮನವೊಲಿಕೆಯ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಅಂತಿಮವಾಗಿ ಇವತ್ತಿನ ಸಭೆಯ ಬಳಿಕ ಯಾವ ನಿರ್ಧಾರವನ್ನ ಆಗತ್ತೆ, ಏನು ಸೂಚನೆಗಳನ್ನು ಕೊಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ ರಂಜಿತ್. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಮಂತು.